ನೀವು ಸೆಪ್ಟೆಂಬರ್ 22 ನಂತರ GST ಸಿಕ್ಕಾಪಟ್ಟೆ ಕಡಿಮೆ ಆಗತ್ತೆ ಅಂತ ಕಾಯ್ತಾ ಇದ್ದೀರಾ? ಹಾಗಿದ್ರೆ ಈ ಪರ್ಟಿಕ್ಯುಲರ್ ಸೆಕ್ಷನ್ ಬಗ್ಗೆ ನಿಮ್ಗೆ ಖಂಡಿತವಾಗ್ಲೂ ನಾಲೆಜ್ ಇರಬೇಕು. ಇಲ್ಲ ಅಂತಂದ್ರೆ 100% ಬೆನಿಫಿಟ್ ಅಂತೂ ನಿಮ್ಗೆ ಖಂಡಿತವಾಗ್ಲೂ ಸಿಗಲ್ಲ. ಮೊದಲಿಗೆ ನಿಮ್ಗೆ ಯಾವ ರೀತಿ ಮೋಸ ಆಗ್ಬಹುದು ಅನ್ನೋದನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಸೊ ಒಂದು ಪ್ರಾಡಕ್ಟ್ ಇದೆ, ₹100 ವ್ಯಾಲ್ಯೂ ಇರುವಂತದ್ದು, 18% GST ಇದೆ. ಸೊ ಟೋಟಲ್ ₹118. ನಿಮ್ಗೆ ಇದೆಲ್ಲ ಐಡಿಯಾ ಇರಲ್ಲ. MRP ₹118 ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ. ನೀವು ₹118 ಕೊಟ್ಟಿದ್ದೀರಾ, ತಗೋತಿದ್ದೀರಾ ಇಷ್ಟು ದಿನ. ಸೇಮ್ ಪ್ರಾಡಕ್ಟ್ ಗೆ ಈಗ 5% GST ಆಗಿದೆ ಅಂದ್ರೆ ಆಕ್ಚುಲಿ ಎಷ್ಟಾಗಬೇಕು? 100 + 5%, ₹105 ಆಗ್ಬೇಕು. ಕರೆಕ್ಟ್ ಅಲ್ವಾ? ಆದ್ರೆ ನೀವೇನ್ ಮಾಡ್ತೀರಾ, ಅಲ್ಲಿ ಹೋಗ್ಬಿಟ್ಟು ಎಷ್ಟಪ್ಪ ಇದೆಲ್ಲ ಕೇಳಕ್ ಹೋಗಲ್ಲ. ಅವನು ಎಷ್ಟು MRP ಹಾಕಿದ್ದಾರೆ ಅದನ್ನ ತಗೊಂಡ್ ಬರ್ತೀರಾ. ಅವನು ಕಂಟಿನ್ಯೂ ಆಗಿ ₹118 ಹಾಕ್ಬಿಟ್ರೆ ಆಫ್ಟರ್ GST ಚೇಂಜ್ ಆದ್ಮೇಲೂ ಕೂಡ ನೀವು ವಾದ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಆ ಬೆನಿಫಿಟ್ ಖಂಡಿತವಾಗ್ಲೂ ಸಿಗಲ್ಲ. ₹118 ಕಲೆಕ್ಟ್ ಮಾಡ್ತಿರ್ತಾನೆ. ಆಕ್ಚುಲಿ ಆ ಏನ್ ಡಿಫರೆನ್ಸ್ ಏನಿದೆ ಅದನ್ನ ಆ ವ್ಯಾಪಾರಸ್ಥ ಬೆನಿಫಿಟ್ ತಗೋತಿರ್ತಾನೆ, ನಿಮಗೆ ಈ ಬೆನಿಫಿಟ್ ಅನ್ನ ಪಾಸ್ ಆನ್ ಮಾಡ್ತಾ ಇರಲ್ಲ. ಈ ರೀತಿ ಸಿಕ್ಕಾಪಟ್ಟೆ ಮೋಸ ಆಗುವಂತ ಚಾನ್ಸಸ್ ಇರುತ್ತೆ. ಈ ತರ ಮೋಸ ಮಾಡಬಾರ್ದು ಅಂತಾನೆ ಸೆಕ್ಷನ್ 171 ಆಫ್ CGST ಆಕ್ಟ್ 2017 ನಲ್ಲಿ ಆಂಟಿ ಪ್ರಾಫಿಟರಿಂಗ್ ಮೆಜರ್ ಅಂತ ಮಾಡಿದ್ದಾರೆ. ಅಂದ್ರೆ ಈ ತರ ಮೋಸ ಯಾರಾದ್ರೂ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಆಕ್ಷನ್ ತಗೋಬಹುದು. ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ತಿಳಿಸಿರುವಂತ ಟೋಲ್ ಫ್ರೀ ನಂಬರ್ಗೆ ಕನ್ಸ್ಯೂಮರ್ ಕೋರ್ಟ್ ಮೂಲಕ ಕಂಪ್ಲೇಂಟ್ ಮಾಡಬಹುದು. ಹಾಗೂ ನ್ಯಾಷನಲ್ ಆಂಟಿ ಪ್ರಾಫಿಟರಿಂಗ್ ಅಥಾರಿಟಿನೂ ಕೂಡ ಈ ಇಮೇಲ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಎಲ್ಲ ಕಂಪನಿಗಳು ಮೋಸ ಮಾಡ್ತೇವೆ ಅಂತ ನಾನೇನು ಹೇಳ್ತಿಲ್ಲ, ಬಟ್ ಎಲ್ಲಿ ಬೇಕಾದ್ರೂ ಮೋಸ ಆಗ್ಬಹುದು. ಸೊ ಪ್ಲೀಸ್ ಬಿ ಅಲರ್ಟ್. ಹಾಗೂ ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ ಪ್ರಕಾರ GST ರೇಟ್ ಚೇಂಜ್ ಆಗಿರುವ ಬೆನಿಫಿಟ್ 100% ಸಿಗುತ್ತಾ? ಪ್ಲೀಸ್ ಕಮೆಂಟ್ ಮಾಡಿ.